ಮಾಡಿದಾರೋ ನನಗೆ ಅನ್ಯಾಯ ಆಗಿದೆ. 201 ಓಟ್ಗಳ ಮತದಿಂದ ಗೆದ್ದಂತ ನನ್ನನ್ನು ಸಿಂಧು ಮತಗಳನ್ನು ಅವ್ರು ಮಾರ್ಕ್ ಮಾಡೋಕೆ ಮುಖಾಂತರ ವ್ಯಾಲಿಡ್ ಬ್ಯಾಲೆಟ್ಸ್ ಏನಿತ್ತು ಅದನ್ನು ಇನ್ವ್ಯಾಲಿಡ್ ಬ್ಯಾಲೆಟ್ಸ್ ಅನ್ನು ಮಾಡಿ ಏನು ಇವತ್ತು ಅವ್ರು ಗೆದ್ರು ಅಂತ ಘೋಷಣೆ ಮಾಡಿಕೊಂಡಿದ್ದಾರೆ. ಇದು ಸಂವಿಧಾನ ಬಾಹಿರ. ಜೊತೆಗೆ ಮುಖಂಡರು ಹೇಳ್ದಂಗೆ ಇದು ಓಟ್ ಚೋರಿ ಅಲ್ಲ, ಓಟ್ ಡಕಾಯಿಟಿ. ಇದು ಸ್ಪಷ್ಟವಾಗಿ ಎಲ್ರಿಗೂ ಗೊತ್ತಾಗ್ತದೆ. ಈ ಬಗ್ಗೆ ಏನು ಆ ಚುನಾವಣೆಯ ಅಧಿಕಾರಿಗಳು ನೇಮಕ ಆಗಿದ್ದರು ಅವರೆಲ್ಲರ ಅಭಿಪ್ರಾಯ ಕೂಡ ಇದೇ ಆಗಿದೆ. ಹಾಗಾಗಿ ಆ ವರದಿಗಳು ಕೂಡ ಎಲೆಕ್ಷನ್ ಕಮಿಷನ್ಗೂ ಹೋಗಿದ್ದಾವೆ, ಸರ್ಕಾರ ಮಟ್ಟಕ್ಕೆ ಹೋಗಿದೆ, ನ್ಯಾಯಾಲಯಕ್ಕೂ ಕೂಡ ಅದು ಸಲ್ಲಿಸ್ತಾರೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನನಗೆ ಇವತ್ತೇನು ಎಲೆಕ್ಷನ್ ಕಮಿಷನ್ ಹಾಗೂ ನ್ಯಾಯಾಲಯದಲ್ಲಿ ನನಗೆ ನ್ಯಾಯ ಸಿಗ್ತದೆ ಅಂತಕ್ಕಂಥ ಒಂದು ಸಂಪೂರ್ಣ ಭರವಸೆಯನ್ನು ನಾನು ಹೊಂದಿದ್ದೇನೆ. ಕೆಲವು ಪ್ರಶ್ನೆಗಳು ಉದ್ಭವ ಆದವು. ನಿಮಗಷ್ಟು ನಂಬಿಕೆ ಇದೆ, ನೀವು ನ್ಯಾಯಾಲಯದ ಮೊರೆ ಯಾಕೆ ಹೋದ್ರಿ ಅಂತೇಳಿ. ಬರೀ ಮತ ಎಣಿಕೆನೇ ಆಗಿದೆ, ನಾನು ಯಾವತ್ತೂ ನ್ಯಾಯಾಲಯಕ್ಕೆ ಹೋಗ್ತಿರಲಿಲ್ಲ, ಅವತ್ತೇ ಸಹಕಾರ ಕೊಡ್ತಿದ್ದೆ. ಅದ್ರ ಜೊತೆ ಅನೇಕ ಸುಳ್ಳು ಅಲಿಗೇಷನನ್ನು ಮಾಡಿದರು, ಅನೇಕ ಆರೋಪಗಳನ್ನು ಮಾಡಿದರು. ಅವೆಲ್ಲ ಸತ್ಯ ಹೊರಗಡೆ ಬರಲಿ ಅಂಥೇಳಿ ಏನು ನ್ಯಾಯಾಲಯದಲ್ಲಿ ದಾಖಲೆಗಳನ್ನು ಕೊಟ್ಟರು, ಎಲ್ಲ ದಾಖಲೆಗಳನ್ನು ಒದಗಿಸಿದ ಮೇರೆಗೆ ಅವೆಲ್ಲವೂ ಸಂಪೂರ್ಣ ಸರಿಸಗಟಾಗಿ ಉಚ್ಚ ನ್ಯಾಯಾಲಯದಲ್ಲಿ ತಿರಸ್ಕಾರ ಆಗಿದ್ದಾವೆ. ಎಲೆಕ್ಷನ್ ಕೌಂಟಿಗೆ ಸಂಬಂಧಪಟ್ಟಾಗೆ ಆದೇಶ ಬಂತು, ನಾವು ಅಲ್ಲಿ ನ್ಯಾಯ ಸಿಗ್ತದೆ ಅಂಥೇಳಿ ನಾವು ಕೌಂಟಿಗೆ ಹೋದ್ವಿ. ನಾವು ಇಲ್ಲಿದ್ರೆ ಸುಪ್ರೀಂ ಕೋರ್ಟಿಗೆ ಹೋಗಿ ಎಲ್ಲ ಅವಕಾಶಗಳಿತ್ತು. ಭಾಳಷ್ಟು ಸ್ನೇಹಿತರು ನನಗೆ ಹೇಳಿದರು, ನ್ಯಾಯಯುತವಾದ ಓಟ್ ಎಣಿಕೆ ಆಗಲಿ ಅಂಥೇಳಿ ನಾವು ಅಲ್ಲಿ ಹೋದರೆ ಅಲ್ಲಿ ಆದಂಥ ಪರಿಸ್ಥಿತಿನೇ ಬೇರೆ. ಅವತ್ತು ಎಲ್ಲರ ಸಮಕ್ಷಮದಲ್ಲಿ ಅದು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಇರ್ಬೋದು, ಕಾಂಗ್ರೆಸ್ ಅಭ್ಯರ್ಥಿ ಇರ್ಬೋದು, ದಳದ ಅಭ್ಯರ್ಥಿ ಇರ್ಬೋದು, ಪಕ್ಷೇತರ ಅಭ್ಯರ್ಥಿಗಳು ಇರ್ಬೋದು, ಅವ್ರ ಏಜೆಂಟ್ರುಗಳೆಲ್ಲರೂ ಪರಿಶೀಲನೆ ಮಾಡಿ ಒಪ್ಪಿಗೆ ಆದಮೇಲೆ ಪ್ರತಿಯೊಬ್ಬರಿಗೂ ಆ ಮತದ ಪಟ್ಟಿಯನ್ನು ತೋರಿಸ್ಬಿಟ್ಟು ವ್ಯಾಲಿಡ್ ಓಟ್ ಬೇರೆ, ಇನ್ವ್ಯಾಲಿಡ್ ಬೇರೆ ಓಟ್ ಬೇರೆ ವಿಂಗಡಣೆ ಆಗಿ ಅದು ಪ್ಯಾಕೆಟ್ ಆಗಿ ಹೋದ್ಮೇಲೆ ಅದನ್ನು ಟ್ಯಾಂಪರಿಂಗ್ ಮಾಡ್ತಾರೆ. ಅಂದರೆ ಇದು ಎಷ್ಟು ಅನ್ಯಾಯ ಆಗಿದೆ. ಮತ್ತು ಪ್ರತಿಯೊಂದು ರೌಂಡ್ಸ್ದು ಕೂಡ ಎಲ್ಲ ಮತಗಳ ಒಂದು ಯಾರ್ಯಾರಿಗೆ ಎಷ್ಟೆಷ್ಟು ಮತಗಳು ಬಂದಿದೆ ಅನ್ನೋ ಒಂದು ಪಟ್ಟಿಯನ್ನು ಸಂಪೂರ್ಣವಾಗಿ ಅದು ನ್ಯಾಯಾಲಯಕ್ಕೂ ಸಲ್ಲಿಸಿದ್ದಾರೆ. ಜೊತೆಗೆ ನಮ್ಮ ಕೈಯಲ್ಲೂ ಇದೆ, ಎಲ್ಲ ಅಭ್ಯರ್ಥಿಗಳ ಕೈಯಲ್ಲೂ ಕೂಡ ಇದೆ. ಅವರೆಲ್ಲ ಏನು ಏಜೆಂಟ್ ಇರೋದು ಅವ್ರ ಪ್ರತಿಯೊಬ್ಬರ ಸೈನು ಇದೆ. BJPಯವರು, ದಳದವರು, ಕಾಂಗ್ರೆಸ್ನವರು ಮತ್ತು ಪಕ್ಷೇತರ ಅಭ್ಯರ್ಥಿಗಳು. ಹಾಗೇನಾದರೂ ಇದು ಸರಿ ಇಲ್ಲ ಅಂದರೆ ಅವತ್ತೇ ತಕರಾರು ಮಾಡ್ಬೋಯಿತು. ಸಿಂಧು ಮತಗಳನ್ನ ಮಾತು ಏನು ಪಟ್ಟಿ ಮಾಡಿದ್ರು ಅದನ್ನು ಬಹುಶಃ ಅಲ್ಲಿದ್ದ ಬೂತು ಏನು ಲಾಕರಿಗೆ ಶಿಫ್ಟ್ ಮಾಡುವಂಥ ಹಂತದಲ್ಲಿರ್ಬೋದು ಅಥವಾ ಪ್ಯಾಕ್ ಮಾಡ್ತಕ್ಕಂಥ ಹಂತದಲ್ಲಿರ್ಬೋದು, ಅದನ್ನು ನನಗೆ ಬಂದಂಥ ಸಿಂಧು ಮತಗಳಿಗೆ ಮತ್ತೊಂದು ರೈಟ್ ಮಾರ್ಕ್ ಹಾಕುವ ಮುಖಾಂತರ ಅಂದರೆ ಬೇರೆ ಇಂಕು, ಬೇರೆ ಕಲರು, ಆ ಪ್ಯಾಟರ್ನು ಕೂಡ ಬೇರೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಹಾಗಾಗಿ ಇದನ್ನು ಏನು ಎಲೆಕ್ಷನ್ ಕಮಿಷನ್ ಮತ್ತು ನ್ಯಾಯಾಲಯ ಸ್ಪಷ್ಟವಾಗಿ ಪರಿಶೀಲನೆ ಮಾಡಿ ದಾಖಲೆಗಳನ್ನು ಸಲ್ಲಿಸಿ, ಈಗ ನಾವು ನ್ಯಾಯಾಲಯದ ಬಾರೆ ಹೋಗ್ಬೇಕು, ಅನಿವಾರ್ಯ ನ್ಯಾಯಾಲಯದ ಬಾರೆ ಹೋಗ್ತೇವೆ, ಪರಿಶೀಲನೆ ಮಾಡಿ ತನಿಖೆ ಮಾಡಿ ನ್ಯಾಯವನ್ನು ಕೊಡಬೇಕು. ಆವಾಗ ಮಾತ್ರ ಕಾನ್ಸ್ಟಿಟ್ಯೂಷನ್ಗೆ ಗೌರವ ಬರ್ತದೆ. ಇವತ್ತೇನು ಸಂವಿಧಾನ ಇದೆ ಅದಕ್ಕೆ ಗೌರವ ಬರ್ತದೆ. ಇದೇನಾದರೂ ಇದು ನೀರಲ್ಲಿ ನ್ಯಾಯ ಸಿಕ್ಕಲಿಲ್ಲ ಅಂದರೆ ಮುಂದೆ ಇಡೀ ದೇಶಾದ್ಯಂತ ಈ ಒಂದು ಪರಿಸ್ಥಿತಿ ನಿರ್ಮಾಣ ಆಗಬಹುದು. ಹಾಗಾಗಿ ಅದನ್ನು ತಡೆಯೋದಕ್ಕೋಸ್ಕರ ನ್ಯಾಯಾಲಯ ಮತ್ತು ಎಲೆಕ್ಷನ್ ಕಮಿಷನ್ ನ್ಯಾಯವನ್ನು ಕೊಡೋದ್ರಲ್ಲಿ ಎಲ್ಲ ರೀತಿಯ ಸಮಗ್ರ ತನಿಖೆ ಆಗಲಿ. ತನಿಖೆಯಲ್ಲಿ ಯಾರು ತಪ್ಪಿತಸ್ಥರಾಗಿದ್ದಾರೋ ಅವ್ರು ತಪ್ಪಿತಸ್ಥರಾಗಿ ಅವ್ರ ತಲೆದಂಡ ಆಗಲಿ, ಇಲ್ಲ ನಾನು ತಪ್ಪಿಸ್ತಾರ ಆಗಿದ್ದರೆ ನನ್ನ ತಲೆ ದಂಡ ಆಗಲಿ ಅನ್ನುವ ಮಾತನ್ನು ಸ್ಪಷ್ಟವಾಗಿ ನ್ಯಾಯಾಲಯದ ಮುಂದೆ ನಾನು ತಮ್ಮ ಮುಖಾಂತರ ನ್ಯಾಯಾಲಯಕ್ಕೆ ಮನವಿ ಮಾಡುವ ಮತ್ತು ಚುನಾವಣಾ ಕಮಿಷನ್ಗೆ ಮನವಿ ಮಾಡುವಂಥ ಕೆಲಸವನ್ನು ನಾನು ಮಾಡ್ತೇನೆ. ಹಾಗೆಯೇ ಇವತ್ತು ಹೊಸದಲ್ಲ, ಸುಮಾರು 2011ರಲ್ಲಿ NR ಪುರದಲ್ಲಿ ಪಾಪ ಬಡವರು ಭೂ ದಾಖಲೆಗೆ ಅರ್ಜಿ ಹಾಕಿದರೆ ಇವರು ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಹೆಸರನ್ನು ವೈಟ್ನರ್ ಮಾಡಿ ಇವ್ರಿಗೆ ಬೇಕಾದಂಥ ಒಬ್ಬ ಹೆಸರನ್ನು ಹಾಕಿ ಭೂಮಿ ಕೊಟ್ಟಂಥ ದಾಖಲೆ ಇದೆ. ಅದು ಈಗಾಗಲೇ FIR ಆಗಿ 2013ರಲ್ಲಿ ಚಾರ್ಜ್ ಶೀಟ್ ಕೂಡ ಆಗಿದೆ. ಹಾಗೆಯೇ ಇದ್ರ ಜೊತೆ 13 ಸದಸ್ಯರು ಇರ್ತಾರೆ, ಅವ್ರ ಮೇಲೂ ಕೂಡ ಈಗಾಗಲೇ ಚಾರ್ಜ್ ಶೀಟ್ ಆಗಿ ಲೋಕಾಯುಕ್ತದ ಎನ್ಕ್ವೈರಿ ಆಗಿ 23 ಜನರ ಮೇಲೆ ಚಾರ್ಜ್ ಶೀಟ್ ಆಗಿದೆ. ಇದು ಚಿಕ್ಕಮಗಳೂರು ಲೋಕಾಯುಕ್ತದ ಸ್ಪೆಷಲ್ ಕೋರ್ಟು 2018ರಲ್ಲಿ ಇವತ್ತು ಜನಪದ ನ್ಯಾಯಾಲಯಕ್ಕೂ ಕೂಡ ಇದು ಸಬ್ಮಿಟ್ ಆಗಿದೆ. ದಾಖಲೆ ತಿದ್ದಿರ್ತಕ್ಕಂಥದ್ದು ಏನು ಫೊರೆನ್ಸಿಕ್ ಡಿಪಾರ್ಟ್ಮೆಂಟಲ್ಲಿ ಸಾಬೀತಾಗಿ ಆ ಕೇಸ್ ಇದೆ. ಅದರೊಬ್ಬರು ತಹಸೀಲ್ದಾರ್ ಕೂಡ ಇನ್ವಾಲ್ವ್ ಆಗಿದ್ದು, ಅವರು ಸ್ಟೇ ತಂದಿದ್ದರಿಂದ ಅದು ಇನ್ನೂ ನ್ಯಾಯ ಹೊರಗೆ ಬಂದಿಲ್ಲ. ಹಾಗಾಗಿ ಇವರಿಗೆ ಈ ದಾಖಲೆ ತಿದ್ದುವಂಥ
ಅಭ್ಯಾಸ ಮುಂಚೆ ಇರೋದ್ರಿಂದ ಇದರಲ್ಲೂ ಕೂಡ ಅವರು ಮತ್ತು ಅವ್ರ ಸಹಪಾಠಿಗಳು ಅಧಿಕಾರಿಗಳನ್ನು ಬಳಸಿ ವ್ಯಾಲಿಡ್ ಓಟನ್ನು ಇನ್ವ್ಯಾಲಿಡ್ ಮಾಡೋ ಮುಖಾಂತರ ನಾನು ಗೆದ್ದಿದ್ದೀನಿ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಇದರಲ್ಲಿ ತಮ್ಮ ಮುಖಾಂತರ ನಾನು ಎಲ್ಲರಲ್ಲೂ ನ್ಯಾಯಾಲಯದಲ್ಲಿ ಮತ್ತು ಎಲೆಕ್ಷನ್ ಕಮಿಷನಲ್ಲಿ ಮನವಿ ಮಾಡುವಂಥದ್ದಿಷ್ಟೇ, ನ್ಯಾಯ ಸಿಗಬೇಕು ಇದರಲ್ಲಿ, ಅಷ್ಟು ಮಾತ್ರ ನನ್ನ ಮೊರೆ. ಎಲ್ರಿಗೂ ನಮಸ್ಕಾರ.